ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ 9ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವು ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಸಂದೇಶದ ಶಿರೋನಾಮೆ ಆಶೀರ್ವಾದ ಬಾಧ್ಯವಾಗಿ ಹೊಂದುವಿರಿ ಎಂಬುದಾಗಿ. ಆಶೀರ್ವಾದ ಯಾರು ಬಾಧ್ಯವಾಗಿ ಹೊಂದುತ್ತಾ ಇದ್ದಾರೆ, ಯಾರಿಂದ ಆಶೀರ್ವಾದ ಹೊಂದಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳುತ್ತಾ ಏಕಮನಸ್ಸುಳ್ಳವರಾಗಿ ಪರರ ಸುಖಗಳಲ್ಲಿ ದುಃಖಗಳಲ್ಲಿ ಭಾಗಿಯಾಗುತ್ತಾ ಕರುಣೆ ತೋರುತ್ತಾ ದಯೆ ತೋರುತ್ತಾ ನಾವು ಜೀವಿಸುತ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಏಕಮನಸ್ಸುಳ್ಳವರಾಗಿ ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾ ಕರುಣೆ ತೋರುತ್ತಾ ದಯೆ ತೋರುತ್ತಾ ನಮಗೆ ಯಾರಾದರೂ ಅಪಕಾರ ಮಾಡುವಾಗ ನಿಂದೆ ಮಾಡುವಾಗ ನಾವು ಅವರನ್ನು ಆಶೀರ್ವದಿಸಬೇಕು. ಅವರನ್ನು ಆಶೀರ್ವದಿಸುವಾಗ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಇದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ನಮ್ಮನ್ನು ಕರೆದಾತನು ಯಾವುದಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತಾ ಇದ್ದೇವೆ. ನಾವು ಏಕ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕಾಗಿ, ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗುವುದಕ್ಕಾಗಿ, ಒಬ್ಬರನ್ನೊಬ್ಬರು ಅಣ್ಣ ತಮ್ಮರ ಹಾಗೆ ಕರುಣಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ಕ್ರೈಸ್ತರಾದಂತ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಕಡೆ ದಿನಗಳಲ್ಲಿ ನೋಡುವಾಗ ಅನೇಕ ಹಿಂಸೆಗಳು, ಕಷ್ಟಗಳು, ನೋವು, ಬಾಧೆಗಳು ಇವೆಲ್ಲವೂ ಕೂಡ ಕ್ರೈಸ್ತರಾದಂತ ಮಕ್ಕಳಿಗೆ ನಮಗೆ ಬರುವಂತದ್ದಾಗಿದೆ. ಅವೆಲ್ಲವೂ ಬರುವಾಗಲೂ ಕೂಡ ನಾವು ಏಕ ಮನಸ್ಸುಳ್ಳವರಾಗಿರಬೇಕು. ಪರರ ಸುಖಗಳಲ್ಲಿ ದುಃಖಗಳಲ್ಲಿ ಭಾಗಿಯಾಗುವಂತವರಾಗಬೇಕು. ಸಹೋದರರ ಹಾಗೆ ಒಬ್ಬರನ್ನೊಬ್ಬರು ಕರುಣಿಸುವಂತವರಾಗಬೇಕು, ಪ್ರೀತಿಸುವಂತವರಾಗಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಮ್ಮನ್ನು ಅನೇಕ ಜನರು ಅಪಹಾಸ್ಯ ಮಾಡುತ್ತಾರೆ, ನಿಂದಿಸುತ್ತಾರೆ, ಅವಮಾನಕ್ಕೆ ಒಳಪಡಿಸುತ್ತಾರೆ. ಅವೆಲ್ಲವುಗಳು ಕೂಡ ನಮಗಾಗುವಾಗ ನಾವು ಅವರನ್ನು ಆಶೀರ್ವದಿಸುವಂತವರಾಗಬೇಕು. ಆ ರೀತಿಯಾಗಿ ನಮಗೆ ಯಾರು ಹಿಂಸಿಸುತ್ತಾರೋ, ಯಾರು ನಿಂದಿಸುತ್ತಾರೋ, ಯಾರು ನಮ್ಮನ್ನು ಅವಮಾನ ಮಾಡುತ್ತಾರೋ ಆ ಮಕ್ಕಳಿಗೆ ನಾವು ಆಶೀರ್ವದಿಸುವಂತವರಾಗಬೇಕು. ಆಶೀರ್ವದಿಸುವಾಗ ನಾವು ಬಾಧ್ಯವಾಗಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದನು. ಯೇಸು ಕ್ರಿಸ್ತನು ಈ ಲೋಕದ ಎಲ್ಲ ಸಕಲ ಮಾನವರ ಪಾಪಕ್ಕಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟನು ಮತ್ತು ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದನು. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಜಡಿಯಲ್ಪಟ್ಟಾಗಲೂ ಕೂಡ ಯಾರಿಗೂ ಕೂಡ ಒಂದು ಮಾತನ್ನು ಕೂಡ ಅನ್ನಲಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ತಿಳಿಯದು, ಅವರನ್ನು ಕ್ಷಮಿಸು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯೇಸು ಕ್ರಿಸ್ತನ ಮಕ್ಕಳು ನಾವಾಗಿದ್ದೇವೆ. ಆತನ ಮಕ್ಕಳಾದಂತ ನಾವು ಏಕ ಮನಸ್ಸುಳ್ಳವರಾಗಿದ್ದುಕೊಂಡು ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾ ನಾವು ಅಣ್ಣ ತಮ್ಮರ ಹಾಗೆ ಒಬ್ಬರನ್ನೊಬ್ಬರು ಕರುಣಿಸುತ್ತಾ ದಯೆ ತೋರುತ್ತಾ ನಮಗೆ ಅಪಕಾರ ಮಾಡುವವರಿಗೆ ನಿಂದೆ ಮಾಡುವವರಿಗೆ ಆಶೀರ್ವದಿಸುತ್ತಾ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಒಂದು ದಿನದಲ್ಲಿ ಇನ್ನು ಯಾರು ಈ ಲೋಕದಲ್ಲಿ ಏಕ ಮನಸ್ಸುಳ್ಳದೆ ಜೀವಿಸುತ್ತಾ ಇಲ್ಲವೋ, ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾ ಇಲ್ಲವೋ, ಒಬ್ಬರನ್ನೊಬ್ಬರ ಅಣ್ಣ ತಮ್ಮರ ಹಾಗೆ ಕರುಣೆ ಉಳ್ಳವರಾಗಿ ದಯೆ ಉಳ್ಳವರಾಗಿಲ್ಲವೋ ಆ ಮಕ್ಕಳಿಗೆ ಈ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ ನೀನು ಏಕ ಮನಸ್ಸುಳ್ಳವನಾಗಿ ಜೀವಿಸುವಾಗ
ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗುವಾಗ, ಸಹೋದರರ ಹಾಗೆ ಕರುಣಿಸುವಾಗ, ದಯೆ ತೋರುವಾಗ ನೀನು ಆಶೀರ್ವಾದಕ್ಕೆ ಬಾಧ್ಯನಾಗುತ್ತಿ, ಆಶೀರ್ವಾದ ಹೊಂದಿಕೊಂಡು ಜೀವಿಸುತ್ತಿ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.